ನೋಡ್ರಿ ಇವತ್ತು ಸಿಂಪಲ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಮಕ್ಕಳು ಸ್ಕೂಲ್ದಿಂದ ಮನೆಗೆ ಬಂದಮೇಲೆ ಏನಾರ ಒಂದು ಊಟಕ್ಕೆ ಬೇಡ ಬೇಡ್ತಾರೆ. ಅವಾಗ ನಾವು ರೊಟ್ಟಿ ಚಪಾತಿ ಅಣ್ಣಗಿನ ಮಾಡಿಕೊಟ್ರು ಅವ್ರು ತಿನ್ನಂಗಿಲ್ಲಲ್ರಿ. ಅವ್ರಿಗೆ ಈ ರೀತಿಯಾಗಿರುವಂಥ ಕ್ರಿಸ್ಪಿ ಈವ್ನಿಂಗ್ ಸ್ನ್ಯಾಕ್ಸ್ಗಳು ಬೇಕು ನೋಡ್ರಿ. ಆ ರೀತಿ ಸಿಂಪಲ್ ಆಗಿರುವಂಥ ಸ್ನ್ಯಾಕ್ಸ್ ಇದು. ಮತ್ತು ಡೀಪಾಗಿ ನಾವೇನು ಫ್ರೈ ಮಾಡಿರಂಗಿಲ್ಲ, ಅಂದರೆ ಎಣ್ಣೆ ಒಳಗೆ ಕರೆದಿರಂಗಿಲ್ಲ. ಈ ಸ್ನ್ಯಾಕ್ಸನ್ನು ನೀವು ಮಿನಿ ಮಕ್ಕಳಿಗೆ ಮಾಡಿಕೊಡ್ರಿ. ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ಕಾಮೆಂಟ್ ಮಾಡಿರಿ. ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ಇವಾಗ ಒಂದು ಬೌಲನ್ನು ತೊಗೊಂಡಿನ್ರಿ ನಾನು. ಅದಕ್ಕೆ 1 ಕಪ್ ಆಗಷ್ಟ ನಾನು, ಅಥವಾ ಒಂದು ಪ್ಲೇಟ್ ಒಳಗೆ ನೀವು ಎಷ್ಟರ ತೊಗೋರಿ ನಿಮ್ಮ ಅನುಗುಣವಾಗಿ. ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದರೂ ಮಾಡ್ಕೋಬಹುದ್ರಿ. ಇದಕ್ಕೆ ನೋಡ್ರಿ ನಾನು ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿನ್ರಿ. ಎಷ್ಟು ತಿಳು ಆಗ್ತೈತ್ಲೆ ಸಾಧ್ಯ ಆದಷ್ಟು ತಿಳುನ ಕಟ್ ಮಾಡ್ಕೋರಿ. ಇದನ್ನು ಹಾಕೋಬೇಕ್ರಿ. ಇದಕ್ಕೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಗಜ್ರಿಕಾಯಿ ಕ್ಯಾರೆಟನ್ನು ಹಾಕೊಂಡಿನ್ರಿ. ಗಜ್ರಿಕಾಯಿ ಇರಲಿಲ್ಲ ಅಂದರೆ ಸ್ಕಿಪ್ ಮಾಡಿರಿ, ನಡೀತಿದ್ರಿ. ಇದಕ್ಕೆ ಒಂದು ಸಣ್ಣದಾಗಿರುವಂಥ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊಂಡೇನ್ರಿ. ಇದಕ್ಕೆ ಒಂದು ಸ್ವಲ್ಪನ ಕೊತ್ತಂಬರಿನ ಹಾಕೊಂಡೇನ್ರಿ. ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿನ ಆ್ಯಡ್ ಮಾಡ್ಕೋಬೇಕ್ರಿ. ಧನಿಯಾ ಪುಡಿ ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡ್ಕೊರಿ. ಮತ್ತು ಚಾಟ್ ಮಸಾಲ ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ, ನಡಿತೈತ್ರಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟನ್ನು ಮಸಾಲೆ ಖಾರನ ಹಾಕೋಬೇಕ್ರಿ. ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕೋರಿ. ನಾನು ಮಸಾಲೆ ಖಾರನ ಹಾಕ್ಕೊಂಡೀನಿ. ನಮ್ಮ ಕಡೆ ಎಲ್ಲ ಮಸಾಲೆ ಖಾರ ನಾವು ಕುಡ್ತೀವಲ್ಲ, ಹಾಗಾಗಿ ಅದನ್ನು ಆ್ಯಡ್ ಮಾಡೀನಿ. ಇದಕ್ಕೆ ಸ್ವಲ್ಪ ಕಲರ್ ಸಲುವಾಗಿ ನಾನು ರೆಡ್ ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡತ್ತೀನಿ ರೀ. ನೀವು ಎರಡೂ ಒಂದೇ ಆ್ಯಡ್ ಮಾಡಿದ್ರೂ ನಡಿತೈತಿ. ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಬೇಡ, ಟೋಟಲ್ ಮಸಾಲೆ ಖಾರ ಆ್ಯಡ್ ಮಾಡ್ತಂದ್ರೂ ಮಾಡ್ಬೋದು. ಅಥವಾ ಅದು ಇರಲಿಲ್ಲ ಅಂದರೆ ಟೋಟಲ್ ರೆಡ್ ಚಿಲ್ಲಿ ಪೌಡ್ರನ್ನು ರುಚಿಗೆ ಅನುಗುಣವಾಗಿ ಹಾಕೋಬಹುದು ರೀ. ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕೋರಿ. ಇದು ಮಿಕ್ಸ್ ಮಾಡೋಕೆ ಅದು ಬೌಲ ಸಣ್ಣದತ್ತ ಅನ್ನಿಸ್ತ್ರಿ. ಹಾಗಾಗಿ ನಾನು ಒಂದು ದೊಡ್ಡ ಬೌಲನ್ನು ತೊಗೊಂಡೆ. ಅದಕ್ಕೆ ಇವಾಗ ಎಲ್ಲನೂ ಹಾಕೊಂಡ್ಬಿಟ್ಟ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಫಸ್ಟಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿವಿ ಅಂದರೆ ಉಳ್ಳಾಗಡ್ಡಿ ಆಗಿರ್ಬೋದು, ಕ್ಯಾಬೇಜ್ ಆಗಿರ್ಬೋದು, ಅದು ಲೇಯರ್ ಇರ್ತೈತಲ್ಲ, ಅದನ್ನು ಹಿಂಗೆ ಉದ್ದುದ್ದಾಗಿ ಅಂದರೆ ನಾವು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಲೇಯರನ್ನು ಬಿಟ್ಬಿಡ್ತೈತ್ರಿ. ಹಾಗಾಗಿ ಇನ್ನೂ ಸ್ವಲ್ಪ ಬಿಡಿ ಬಿಡಿ ಆಗ್ತೈತಲ್ಲ, ಫ್ರೈ ಆಗೋಕೆ ಇನ್ನೂ ಈಸಿ ಆಗ್ತೈತಿ, ಕರೆಕ್ಟಾಗಿ ಫ್ರೈನೂ ಆಗ್ತೈತ್ರಿ. ಇದಕ್ಕೆ ಇವಾಗ 2 ಸ್ಪೂನ್ ಆಗಷ್ಟೇ ನಾನು, ಅಂದರೆ ಉಪ್ಪಿಟ್ಟು ತಿನ್ನೋ ಸ್ಪೂನ್ಲೇ ಹೇಳತ್ತೀನಿ ರೀ, 2 ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳತ್ತೀನಿ ರೀ. ಕಡಲೆ ಹಿಟ್ಟು ಕಡಿಮೆನ ಹಾಕ್ರಿ, ಜಾಸ್ತಿ ಹಾಕೊಳ್ಳೋದೇನು ಬೇಡ. ಯಾವ ಸ್ಪೂನ್ಲೇ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿನಲ್ಲ ಅದೇ ಸ್ಪೂನ್ಲೇನೆ ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳತ್ತೀನಿ ರೀ. ಎರಡೂ ಸೇಮ್ ಇರಲಿ ಮೆಜರ್ಮೆಂಟ್. ಅಂದರೆ ಕಡಲೆ ಹಿಟ್ಟು ಯಾವ ಸ್ಪೂನ್ಲೇ ಎಷ್ಟು ತೊಗೊಂಡಿರ್ತಿರ್ಲೆ, ಅಕ್ಕಿ ಹಿಟ್ಟನ್ನು ಅದೇ ಸ್ಪೂನ್ಲೇ ಅಷ್ಟೇ ತೊಗೋರಿ. ಇದೆಲ್ಲನೂ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕ್ರಿ. ನೀರು ಭಾಳ ಹಾಕಬೇಡ್ರಿ ಒಮ್ಮೆ, ಯಾಕಂದ್ರೆ ಕ್ಯಾಬೇಜ್ನು ನೀರು ಬಿಡ್ತೈತಿ, ಅದು ಫುಲ್ ನೀರಾಗಿ ಬಿಡ್ತೈತಿ ರೀ. ಆಮೇಲೆ ಕರೆಕ್ಟಾಗಿ ಬರಂಗಿಲ್ಲ. ಇದೆಲ್ಲನೂ ಈ ರೀತಿ ನೀಟಾಗಿ ಕಂಟಿನ್ಯೂ ಮಿಕ್ಸ್ ಮಾಡಬೇಕ್ರಿ. ಅಂದರೆ ಹಿಟ್ಟನ್ನು ಕರೆಕ್ಟಾಗಿ ಎಲ್ಲಕ್ಕೂ ಹಾಕಿಬಿಡ್ಬೇಕ್ರಿ. ಅದು ನೋಡ್ರಿ, ನಾನು ಒಂದು ತವಿನ ಇಟ್ಕೊಂಡೇನಿ. ನೀವು ಯಾವುದಾದ್ರೂ ತವಿ ಮೇಲೆ ಬೇಯಿಸ್ಕೋಬಹುದ್ರಿ. ನೋಡ್ರಿ, ಇದಕ್ಕೆ ಸ್ವಲ್ಪ ಎಣ್ಣೆನ ಜಾಸ್ತಿನ ಹಾಕೋಬೇಕ್ರಿ. ಯಾಕಂದ್ರೆ ನಾವು ಇದನ್ನು ಎಣ್ಣೆ ಫ್ರೈ ಮಾಡ್ತಿರಂಗಿಲ್ಲ, ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನ ಸ್ಟಾರ್ಟಿಂಗ ಹಾಕೋಬೇಕ್ರಿ. ಹಾಕೊಂಡ್ಬಿಟ್ಟು ಕೈಲೇನ ಈ ರೀತಿ ಈ ರೀತಿ ಹಾಕೋಬೇಕ್ರಿ. ಅಂದರೆ ನಾವು ದಪಾಟಿ ಎಲ್ಲ ಒತ್ತೀವಲ್ಲ ಅದೇ ರೀತಿ. ಅಂದರೆ ಇದೇನು ಅಷ್ಟು ಗಟ್ಟಿನೂ ಇರಂಗಿಲ್ಲ, ಅಷ್ಟು ತಿಳುವಾಗಿನೂ ಇರಂಗಿಲ್ಲ. ಅಂದರೆ ಗಟ್ಟಿ ಇತ್ತಂದ್ರೆ ಲಟ್ಟಿಸ್ಬೋದು, ಆದ್ರೆ ಅಷ್ಟು ಗಟ್ಟಿ ಇರಂಗಿಲ್ಲಲ್ರಿ. ಸ್ವಲ್ಪ ಕೈಲೇನ ಈ ರೀತಿ ಪ್ರೆಸ್ ಮಾಡಿ ತವಿಯೊಳಗೆ ಡೈರೆಕ್ಟ್ ಹಾಕಿ ಮಾಡಿದ್ರೆ ಆಯ್ತು ರೀ. ಇಲ್ಲಾಂದ್ರೆ ನೀವು ತವಿಯೊಳಗೆ ಡೈರೆಕ್ಟ್ ಹಾಕಿನೂ ಪ್ರೆಸ್ ಮಾಡಿ ಅಡಾಗ್ಲಿ ಮಾಡ್ಕೋಬಹುದು ರೀ, ನಿಮ್ಮ ಇಷ್ಟ. ಸ್ವಲ್ಪ ತವಿ ದೊಡ್ಡದಿರೋದ್ರಿಂದ 4 ಪಕೋಡ ಇಲ್ಲಿ ಸೇರ್ತಾವ್ರಿ. ನೋಡ್ತಿರ್ಬೋದು, ಇಲ್ಲಿ 4 ಪಕೋಡನ ಈ ರೀತಿ ಹಾಕೊಂಡ್ಬಿಟ್ಟು ಇದನ್ನು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 3 ಮಿನಿಟ್ ತನಕ ಫ್ರೈ ಮಾಡ್ಕೋಬೇಕ್ರಿ. ಅಂದ್ರೆ ಅದೆಲ್ಲ ಕರೆಕ್ಟಾಗಿ ಫ್ರೈ ಆಗಬೇಕ್ರಿ. ಕ್ಯಾಬೇಜ್ ಎಲ್ಲ ನೋಡ್ತಿರ್ಬೋದು, ಇವಾಗ ಕರೆಕ್ಟಾಗಿ ಫ್ರೈ ಆಗೈತಿ. ಮ್ಯಾಲನ ಇನ್ನೊಂದು ಸ್ವಲ್ಪನ ಎಣ್ಣೆ ಹಚ್ಕೊಂಡ್ಬಿಟ್ರಿ ಇದನ್ನು ತಿರುವಿ ಹಾಕೊಂಡ್ಬಿಡುನ್ರಿ. ಸಿಂಪಲ್ ಐತ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಯಾವ ರೀತಿ ಬಂದಿತ್ತು ಅನ್ನೋದು ನಮಗೆ ಕಾಮೆಂಟ್ ಮಾಡಿದ್ರೆ ನಮಗೂ ಒಂದು ಐಡಿಯಾ ಬರ್ತೈತಿ. ಅಂದ್ರೆ ಇವರು ಮಾಡ್ಕೊಂಡು ತಿಂದಾರಲ್ಲಪ್ಪ ಅನ್ನೋದು ನಮಗೂ ಒಂದು ಖುಷಿ ಆಗ್ತೈತಲ್ರಿ. ಆ ಕಾರಣಕ್ಕಾಗಿ ಮತ್ತು ವಿಡಿಯೋ ನೋಡಿ ನೀವು ಹಂಗೆ ಸುಮ್ಮ ಆಗಬೇಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಂದೊಂದು ಸಬ್ಸ್ಕ್ರೈಬರ್ ಕಾಮೆಂಟ ನಮ್ಗೆ ಬಹಳ ಮುಖ್ಯ ಇರ್ತಾವ್ರಿ. ಈ ಸೈಡ್ನು ನಾನು ಈ ರೀತಿ ಡೀಪಾಗಿ ಫ್ರೈ ಮಾಡ್ಕೊಂಡೀನಿ. ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರಿ ಅಂದ್ರೆ ಕರೆಕ್ಟಾಗಿ ಫ್ರೈ ಆಗ್ತೈತ್ರಿ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.